ಚಕ್ರವರ್ತಿ ಸೂಲಿಬೆಲೆ ಪ್ರವೇಶ ನಿರ್ಬಂಧಿಸಿದ ಕಲಬುರಗಿ ಜಿಲ್ಲಾಡಳಿತಕ್ಕೆ ಭಾರೀ ಹಿನ್ನಡೆಯಾಗಿದೆ. ಜಿಲ್ಲಾಡಳಿತ ಹೇರಿದ್ದ ನಿರ್ಬಂಧವನ್ನ ಕಲಬುರಗಿ ಹೈಕೋರ್ಟ್ ಪೀಠ ತೆರವು ಮಾಡಿದೆ. ಅಲ್ಲದೆ ಚಿತ್ತಾಪುರದಲ್ಲಿ ನಮೋ ಭಾರತ್ ಕಾರ್ಯಕ್ರಮಕ್ಕೂ ಕೂಡ ಅನುಮತಿ ನೀಡುವಂತೆ ಆದೇಶ ಮಾಡಿದೆ. ಚಕ್ರವರ್ತಿ ಸೂಲಿಬೆಲೆ ಎಂಟ್ರಿ ನಿರಾಕರಿಸಿದ್ದು ಯಾಕೆ ಅನ್ನೋ ಪ್ರಶ್ನೆ ಎದ್ದಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರು ಮಾತನಾಡ್ತಾ ಇದು ಯಾರ ಆಸ್ತಿ ಕೇಳಿದ್ರು, ಹೀಗಂತ ಪ್ರಶ್ನೆ ಮಾಡಿದ್ದಾರೆ. ಯಾರ ಆಸ್ತಿ ಅಂತ ಕೇಳಿದಾರ? ಹ್ಞೂ ಸರ್, ನಮ್ಮ ಟಿವಿ ಇದಲ್ವಾ ಆಸ್ತಿಯೂ ಅಲ್ಲ ನಮ್ದು. ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ ಸರಿಯಪ್ಪ. ಕಲಬುರ್ಗಿ ಯಾರಪ್ಪನ ಆಸ್ತಿ? ನನಗೆ ಬರಬೇಡ ಅನ್ಲಿಕ್ಕೆ. ಅಪ್ಪ ಮಕ್ಕಳು ಆಳ್ತಿದ್ದಾರೆ ಅಂದ್ರೆ ಮತ್ತೆ ಅಪ್ಪ ಮಕ್ಕಳ ಆಸ್ತಿ ಏನ? ನೀವು ಬರಬೇಡಿ ಅಂತ ಆರ್ಡರ್ ಕೊಡಿ, ಯಾವ ಕಾರಣಕ್ಕೆ ಆರ್ಡರ್ ಕೊಡ್ತೀರಾ ನೋಡೇ ಬಿಡ್ತೀನಿ ಅಂತ ಅಂದ್ಮೇಲೆ ರಾತ್ರಿ 11 ಗಂಟೆಗೆ ಅಲ್ಲಿದ್ದ ನನಗೆ ರಾತ್ರಿ 1 ಗಂಟೆಗೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋಗಿ ಸೈನ್ ಮಾಡಿಸಿಕೊಂಡು ನನಗೆ ಕಳಿಸ್ಕೊಟ್ಟಿದ್ದಾರೆ, ನೀವು ಬರಬಾರದು ಅಂತ. ರಾತ್ರಿ 1 ಗಂಟೆಗೆ ಕೊಟ್ಟಿರುವಂತ ಆರ್ಡರ್ ಅಲ್ಲಿ ಏನೂ ಇಲ್ಲ, ಯಾಕೆ ಬರಬಾರದು ಅನ್ನೋದು ಕಾರಣವೇ ಇಲ್ಲ. ಪ್ರಿಯಾಂಕ್ ಖರ್ಗೆ ತುಂಬ ರೋಲ್ಗಳನ್ನು ಅಸ್ಯೂಮ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದ್ದೀರಿ, ಅದರ ಪರಿಣಾಮಗಳು ಇವೆಲ್ಲ. ಈಗ ಅಧಿಕಾರ ಇದೆ, ದಟ್ಸ್ ಓಕೆ, ಬಟ್ ಒಂದು ನೆನಪಿಟ್ಕೊಳ್ಳಿ, ಈ ಕಾರ್ಯಕ್ರಮಕ್ಕೆ ಅವ್ರು ಸುಮ್ಮನೆ ಬಿಟ್ಟಿದ್ದಿದ್ರೆ 100 ಜನ ಹೋಗ್ತಿದ್ರು. ಸುಮ್ಮನೆ ಉದಾಹರಣೆಗೆ ಸಂಖ್ಯೆ ವಯಸ್ಸು 100 ಜನ ಹೋಗ್ತಿದ್ರು. ಇದೆಲ್ಲ ಗೋಜಲಿ ಹಬ್ಬಸ್ ಮಾಡಿದಾಗ 200 ಜನ ನೋಡ್ತಾರೆ, ಜಾಸ್ತಿ ಜನ ಅನುಭವಿಸಿ. ಯಾವತ್ತೋ ಒಂದಿನ ಇದನ್ನೆಲ್ಲ ಈ ರೀತಿ ನಿರ್ಬಂಧಗಳನ್ನು ಹೇರೋದು ಪ್ರಜಾಪ್ರಭುತ್ವ ಆಗತ್ತಾ? ಅದು ಯಾರಾಗಿರಲಿ, ಆ ಕಾರ್ಯಕ್ರಮದಲ್ಲಿ ಅವರು ಆಕ್ಷೇಪಾರ್ಹ ಮಾತುಗಳನ್ನು ಆಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ ಅಂದರೆ ಅದು ಬೇರೆ ಕ್ರಮ ತಗೊಳ್ಳಿ. ಅವಾಗ ನಿರ್ಬಂಧ ಮಾಡಲಿಕ್ಕೆ ನಿಮಗೆ ಹಕ್ಕನ್ನು ಕೊಟ್ಟವನು ಯಾರು? ಹೂ ಎವರ್ ಇಸ್ ದಟ್ ಮಿನಿಸ್ಟರ್ ಆರ್ ಆಫೀಸರ್? ಇನ್ಫ್ಯಾಕ್ಟ್ ನನ್ನ ಪ್ರಕಾರ ಅವ್ರ ಮೇಲೆ ಒಂದು ಕೇಸ್ ಬುಕ್ ಮಾಡ್ಕೋಬೇಕು. ಯಾರು ಅಧಿಕಾರ ಕೊಟ್ಟವ್ರು ಅವ್ರಿಗೆ? ನೀವು ಯಾರು ಡಿಸೈಡ್ ಮಾಡೋಕ್ಕದನ್ನ? ಅನ್ಲೆಸ್ ಇಟ್ಸ್ ಎನ್ ಆಂಟಿ ನ್ಯಾಷನಲ್ ಪ್ರೋಗ್ರಾಮ್. ಅದಕ್ಕೆ ಅವಕಾಶ ಮತ್ತೆ ಏನು ರಬ್ಬಿಶ್ ಇದು? ಪ್ರಜಾಪ್ರಭುತ್ವ ಇದು, ಪಾರದರ್ಶಕತೆ. ಇನ್ನೊಬ್ರಿಗೆ ಪಾಠ ಮಾಡ್ತೀರಿ. ಏನಾಗಿದೆ ಪ್ರಿಯಾಂಕ್ ಖರ್ಗೆಗೆ?